ಗಪ್ ಶಾಪ್ ಕನ್ನಡ. ನಮಸ್ಕಾರ ವೀಕ್ಷಕರೇ. ಬೆಳಗ್ಗೆ ಎದ್ದ ತಕ್ಷಣ ಉಗಿ ಬರುವ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅನಿಸುತ್ತೆ ಅಲ್ವಾ? ಆದರೆ ಸ್ವಲ್ಪ ತಡೆಯಿರಿ. ನೀವು ಮಾಡುತ್ತಿರುವ ಈ ಆರಾಮದಾಯಕ ಸ್ನಾನ ನಿಮ್ಮ ದೇಹವನ್ನು ಒಳಗಿನಿಂದ ಕೊಲ್ಲುತ್ತಿರಬಹುದು ಅಥವಾ ನಿಮ್ಮ ಮೆದುಳನ್ನು ಮಂದ ಮಾಡುತ್ತಿರಬಹುದು ಎಂದರೆ ನೀವು ನಂಬುತ್ತೀರಾ? ಹೌದು, ವಿಜ್ಞಾನ ಮತ್ತು ಆಯುರ್ವೇದ ಎರಡೂ ಈ ಬಗ್ಗೆ ಭಯಾನಕ ಎಚ್ಚರಿಕೆಗಳನ್ನು ನೀಡಿವೆ. ಈ ವಿಡಿಯೋ ಪೂರ್ತಿ ನೋಡಿ, ಸತ್ಯ ಏನು ಅಂತ ನಿಮಗೆ ತಿಳಿಯುತ್ತದೆ. ವಿಜ್ಞಾನದಲ್ಲಿ ಬಿಸಿನೀರಿನ ಸ್ನಾನವನ್ನು ಪ್ಯಾಸಿವ್ ಎಕ್ಸರ್ಸೈಸ್ ಎನ್ನಲಾಗುತ್ತದೆ. ಅಂದರೆ ವ್ಯಾಯಾಮ ಮಾಡದೆಯೇ ದೇಹದ ರಕ್ತ ಸಂಚಾರ ಹೆಚ್ಚಿಸುವ ತಂತ್ರ. ಸಂಶೋಧನೆಯ ಪ್ರಕಾರ ಪ್ರತಿದಿನ ಬಿಸಿನೀರಿನಲ್ಲಿ ಮೈ ಮುಳುಗಿಸುವುದರಿಂದ ಹೃದಯಾಘಾತದ ಅಪಾಯ 35% ಕಡಿಮೆಯಾಗುತ್ತದೆ ಅಂತೆ. ಆದರೆ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ನಿಮಗೆ ಗೊತ್ತಿಲ್ಲದೆ ನಿಮಗೆ ಲೋ ಬಿಪಿ ಇದ್ದರೆ ಬಿಸಿನೀರು ನಿಮ್ಮ ರಕ್ತನಾಳವನ್ನು ಅತಿಯಾಗಿ ಅಗಲಗೊಳಿಸಿ ನೀವು ಬಾತ್ರೂಮ್ನಲ್ಲೇ ತಲೆ ತಿರುಗುವಂತೆ ಮಾಡಬಹುದು. ಇದಕ್ಕೆ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಎನ್ನುತ್ತಾರೆ. ಇದು ಜೀವಕ್ಕೆ ಅಪಾಯಕಾರಿ. ನಾವೆಲ್ಲ ಬಿಸಿನೀರಿನ ಸ್ನಾನ ನಮ್ಮನ್ನು ಎಚ್ಚರಗೊಳಿಸುತ್ತದೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ವಿಜ್ಞಾನ ಹೇಳುವುದೇ ಬೇರೆ. ಬಿಸಿನೀರಿನಿಂದ ಹೊರಬಂದ ತಕ್ಷಣ ನಮ್ಮ ದೇಹದ ತಾಪಮಾನ ವೇಗವಾಗಿ ಕುಸಿಯುತ್ತದೆ. ಈ ತಾಪಮಾನದ ಕುಸಿತವು ನಮ್ಮ ಮೆದುಳಿಗೆ ನಿದ್ರೆ ಮಾಡುವ ಸಮಯ ಎಂದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ. ಇದರ ಪರಿಣಾಮ ನೀವು ಕೆಲಸಕ್ಕೆ ಹೋಗುವ ಬದಲು ಸೋಮಾರಿಯಾಗಿ ಮಲಗಲು ಬಯಸುತ್ತೀರಿ. ನೀವು ನಿಜವಾಗಿಯೂ ಚುರುಕಾಗಬೇಕೆಂದರೆ ತಣ್ಣೀರಿನ ಸ್ನಾನವೇ ಲೇಸು ಎಂಬುದು ವಿಜ್ಞಾನದ ವಾದ. ಇನ್ನು ನಿಮ್ಮ ಚರ್ಮ ಮತ್ತು ಕೂದಲಿನ ವಿಷಯಕ್ಕೆ ಬರೋಣ. ಬಿಸಿನೀರು ನಿಮ್ಮ ಚರ್ಮದ ನೈಸರ್ಗಿಕ ರಕ್ಷಣಾ ಕವಚವಾದ ಸೀಬಮ್ ಅನ್ನು ಕಿತ್ತು ಹಾಕುತ್ತದೆ. ಇದರಿಂದ ನಿಮ್ಮ ಚರ್ಮ ಅಕಾಲಿಕವಾಗಿ ಸುಕ್ಕಾಗಬಹುದು ಮತ್ತು ಕೂದಲು ಉದುರುವಿಕೆ ಆರಂಭವಾಗಬಹುದು. ಆಯುರ್ವೇದದ ಪ್ರಕಾರ ತಲೆಗೆ ಬಿಸಿನೀರು ಹಾಕಿಕೊಳ್ಳುವುದು ಕಣ್ಣಿನ ದೃಷ್ಟಿ ಮತ್ತು ಕೂದಲಿನ ಬುಡಕ್ಕೆ ವಿಷದಂತೆ ಎಂದು ಎಚ್ಚರಿಸಿದೆ. ಹಾಗಾದರೆ ಬಿಸಿನೀರಿನ ಸ್ನಾನ ಮಾಡಲೇಬಾರದೆ? ಖಂಡಿತ ಮಾಡಬಹುದು. ಆದರೆ ಒಂದು ಸಣ್ಣ ಟ್ರಿಕ್ ಇದೆ. ಸ್ನಾನ ಮುಗಿಸುವ ಕೊನೆಯ 30 ಸೆಕೆಂಡ್ ನೀರನ್ನು ತಣ್ಣಗೆ ಮಾಡಿಕೊಳ್ಳಿ. ಇದನ್ನು ಕಾಂಟ್ರಾಸ್ಟ್ ಶವರ್ ಎನ್ನುತ್ತಾರೆ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಿಮ್ಮನ್ನು ದಿನವಿಡೀ ಹುರುಪಿನಿಂದ ಇಡುತ್ತದೆ. ನೆನಪಿಡಿ, ಅತಿಯಾದ ಬಿಸಿ ನೀರು ಸುಖ ನೀಡಬಹುದು, ಆದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಮೌನವಾಗಿ ದಾಳಿ ಮಾಡಬಹುದು. ನಿಮ್ಮ ಸ್ನಾನದ ನೀರು ಉಗುರು ಬೆಚ್ಚಗಿರಲಿ, ತಲೆಗೆ ಮಾತ್ರ ಯಾವತ್ತೂ ತಣ್ಣೀರನ್ನೇ ಬಳಸಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.